ಎಲ್ಲರಿಗೂ ನಮಸ್ಕಾರ. ಈಗ ನಾವು ನಲಿಕಲಿ ಕಲಿಕಾ ಚೇತರಿಕೆಯ 3ನೇ ತರಗತಿಯ ಕನ್ನಡ ವಿಷಯದ ಮಾದರಿ ಉತ್ತರಗಳನ್ನು ನೋಡೋಣ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲಿ ಬಂತು ಇಲಿ, ಬಿಲ ಬಿಟ್ಟು ಇಲಿ, ಸಣ್ಣಿಲಿ ಮೂಗಿಲಿ ಅವ್ವಿಲಿ ಅಪ್ಪಿಲಿ, ಇಲಿಗಳ ದಂಡೆ ಬಂತಿಲಿ, ಮಾಳಿಗೆ ಏರಿ ಹಗ್ಗವ ನೇರಿ ಹತ್ತಿ ಇಳಿದವು, ಮತ್ತಷ್ಟು ಇಲಿಗಳ ದಂಡು ಸಾಕಷ್ಟು, ಇರುವುದು ಮೆದ್ದು ಮಾಡದೆ ಸದ್ದು, ಮೆಲ್ಲಗೆ ಎದ್ದು ಓಡಿದವು ತಿಂಡಿಯ ಖಾಲಿ ಮಾಡಿದವು. ಪದ್ಯದ ಹೆಸರು ಇಲಿಗಳ ದಂಡು. ಕಾಡಲ್ಲೊಂದು ಮರ, ಮರದಲ್ಲೊಂದು ಗೂಡು, ಗೂಡಲ್ಲೊಂದು ಹಕ್ಕಿ, ಹಕ್ಕಿಗೈದು ಮರಿಗಳು, ಅದರಲ್ಲೊಂದು ಹಕ್ಕಿ ಮಾತು ಕಲಿತು ಹಿಗ್ಗಿ ಚೂ ಚೂ ಹಾಡಿತು, ಹಾಡಿ ಹಾರಿ ಹೋಯಿತು. ಕಥೆಯನ್ನು ಓದೋಣ. ಕಥೆಯನ್ನು ಓದಿ ಉತ್ತರಿಸೋಣ. ಇಲ್ಲಿ ಶಬ್ದಕೋಶ ಬಳಸಿ ಈ ಹೊಸ ಪದಗಳಿಗೆ ಅರ್ಥವನ್ನು ಹುಡುಕೋಣ. ಮಾದರಿಯಂತೆ ಉತ್ತರಗಳನ್ನು ಬರೆಯೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಮ್ಮ ಸಂಭಾಷಣೆ ಓದಿದ ಕಥೆಯಿಂದಲೇ ಸಂಭಾಷಣೆಯನ್ನು ಆರಿಸಿ ಬರೆಯೋಣ. ಸ್ವಂತ ವಾಕ್ಯ. ಕಥೆಯನ್ನು ಓದಿ ಬಣ್ಣ ಹಾಕಿರುವ ಪದಗಳಿಗೆ ಸ್ವಂತ ವಾಕ್ಯವನ್ನು ರಚಿಸೋಣ. ಬೆಕ್ಕು, ಮನೆ, ನಾಯಿ, ಓಡು, ಹಾಲು ಈ ವಾಕ್ಯಗಳಿಗೆ ಸ್ವಂತ ವಾಕ್ಯವನ್ನು ಬರೆಯೋಣ. ಚಿತ್ರಕ್ಕೊಂದು ಕತೆ. ಈ ಚಿತ್ರಕ್ಕೊಂದು ಕಥೆಯನ್ನು ರಚಿಸೋಣ. ಇಲ್ಲಿ ಒಂದು ಮಾದರಿ ಕಥೆಯನ್ನು ರಚಿಸಲಾಗಿದೆ, ಗಮನಿಸಿ. ರಚಿಸಿದ ಕಥೆಯನ್ನು ಇಲ್ಲಿ ಬರೆಯೋಣ. ಸಂಭಾಷಣೆಯನ್ನು ಓದು. ಇಲ್ಲಿ ನೀಡಿರುವಂಥ ಸಂಭಾಷಣೆಗಳನ್ನು ಓದಿ ಅರ್ಥೈಸಿಕೊಳ್ಳುವುದು. ಚಿತ್ರಕಥೆಯನ್ನು ಜೋಡಿಸಿ ಕತೆ ಹೇಳೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಚಿತ್ರಕಥೆಗಳನ್ನು ಸರಿಯಾಗಿ ಜೋಡಿಸಿ ಕಥೆಯನ್ನು ಹೇಳೋಣ. ಭಿತ್ತಿ ಪತ್ರಗಳು. ಕೊಟ್ಟಿರುವ ಭಿತ್ತಿ ಪತ್ರವನ್ನು ಓದಿ ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿ ಉತ್ತರಕ್ಕೆ ಸರಿ ಗುರುತನ್ನು ಹಾಕೋಣ. ಘೋಷಣಾ ಪತ್ರ. ಘೋಷಣಾ ವಾಕ್ಯಗಳನ್ನು ಓದಿ ಬರೆಯೋಣ. ಕಾಡು ಬೆಳೆಸಿ ನಾಡು ಉಳಿಸಿ. ಅಂತಹ ಒಂದು ಘೋಷಣಾಗಳನ್ನು ನಾವು ಇಲ್ಲಿ ಬರೆಯೋಣ. ಸೂಚನೆಗಳನ್ನು ಪಾಲಿಸೋಣ. ಕೆಳಗಿನ ಗೋಡೆ ಬರಹ ಓದಿಕೊಂಡು ನೀಡಿರುವ ಸೂಚನೆಗಳನ್ನು ಪಾಲಿಸೋಣ. ಈ ಕೆಳಗೆ ನೀಡಲಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರವನ್ನು ಬರೆಯೋಣ. ಗೋಡೆ ಬರಹ ಕೆಳಗಿನ ಸೂಚನೆಗಳನ್ನು ಯಾವುದಕ್ಕೆ ಸಂಬಂಧಿಸಿವೆ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬರೆಯೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಸೂಚನೆಗಳು. ಈ ಆಟದ ಮೈದಾನಕ್ಕೆ ಏನೇನು ಸೂಚನೆ ನೀಡಬಹುದು ಚರ್ಚಿಸಿ ಬರೆಯೋಣ. ಸೂಚನೆಗಳನ್ನು ಪಟ್ಟಿ ಮಾಡೋಣ. ಈ ಕೆಳಗಿನ ಸೂಚನೆಗಳನ್ನು ಇಲ್ಲಿ ಮಾದರಿಯಾಗಿ ಬರೆಯಲಾಗಿದೆ. ನಾಲಿಗೆ ಸುರುಳಿ. ಇದು ವೇಗವಾಗಿ ಓದೋಣ. ಈ ರೀತಿಯಾಗಿರ್ತಕ್ಕಂಥ ಪದಗಳನ್ನು ನಾವು ವೇಗವಾಗಿ ಓದುವುದರಿಂದ ಮಕ್ಕಳ ನಾಲಿಗೆ ಬಹಳ ಸುಲಲಿತವಾಗಿ ಮಾತಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಈಗಿನ ನಾವು ಒಂದು ಶಾಲೆಯ ತರಗತಿ ಕೋಣೆಯಲ್ಲಿ ಪ್ರಯತ್ನಿಸಬಹುದು. ನೋಡಿ ಓದು. ರಸ್ತೆಯಲ್ಲಿ ಗಮನಿಸಿದ ಅಂಗಡಿಯ ಫಲಕಗಳು, ರಸ್ತೆಯ ನಿಯಮಗಳು, ವಾಹನದ ಮೇಲೆ ಬರೆದ ಬರಹಗಳನ್ನು
ಇಲ್ಲಿ ನಾವು ಬರೆಯೋಣ. ನಮ್ಮ ಸುತ್ತಮುತ್ತ ಸಿಗುವ ಬರಹಗಳನ್ನು ಸಂಗ್ರಹಿಸಿ ಡ್ರಾಯಿಂಗ್ ಹಾಳೆಯಲ್ಲಿ ಅಂಟಿಸಿ ಗೋಡೆ ಪತ್ರಿಕೆ ರಚಿಸೋಣ ಮತ್ತು ಓದೋಣ. ವ್ಯಂಗ್ಯಚಿತ್ರ. ಈ ವ್ಯಂಗ್ಯಚಿತ್ರ ಸನ್ನಿವೇಶ ಚರ್ಚಿಸೋಣ. ಇದಕ್ಕೆ ಸಂಬಂಧಿಸತಕ್ಕಂಥ ಒಂದು ಸನ್ನಿವೇಶವನ್ನು ಈ ಕೆಳಗಿನ ಇದರಲ್ಲಿ ಅನಿಸಿಕೆಗಳನ್ನು ಬರೆಯಲಾಗಿದೆ. ವ್ಯಂಗ್ಯಚಿತ್ರದ ಕತೆ. ಈ ವ್ಯಂಗ್ಯಚಿತ್ರದ ಕಥೆಯನ್ನು ಓದಿ ಉತ್ತರಿಸೋಣ. ಇಲ್ಲಿ ನೀಡಿರತಕ್ಕಂಥ ವ್ಯಂಗ್ಯಚಿತ್ರವನ್ನು ಸರಿಯಾಗಿ ಗಮನಿಸಿ ಅದಕ್ಕೆ ಸಂಬಂಧಿಸಿದಂತಹ ಸಂಭಾಷಣೆಗಳನ್ನು ಇಲ್ಲಿ ಕೆಳಗೆ ಬರೆಯೋಣ. ಸರಣಿ ಚಿತ್ರಕಥೆ. ಚಿತ್ರ ಸರಣಿಯ ಬಗ್ಗೆ ಚರ್ಚಿಸೋಣ. ಈ ಒಂದು ಕಥೆಯ ಕಾರ್ಟೂನ್ ವಿಡಿಯೋವನ್ನು ಮಾಡಲಾಗಿದೆ. ಇದನ್ನು ವೀಕ್ಷಿಸಿ ಈ ಚಿತ್ರ ಸರಣಿಯನ್ನು ಅನುಸರಿಸಿ ಒಂದು ಕಥೆಯನ್ನು ಬರೆಯೋಣ. ಈ ಚಿತ್ರ ಸರಣಿಯ ಬಗ್ಗೆ ಮಾತನಾಡೋಣ. ಮೇಲಿನ ಚಿತ್ರಗಳ ಬಗ್ಗೆ 2 ಸಾಲುಗಳಲ್ಲಿ ಬರೆಯೋಣ. ಯೋಜನೆ. ಚಿತ್ರ ಸಂಗ್ರಹ. ವಸ್ತು ನೋಡು, ಉಪಯೋಗ ಬರೆ. ವಸ್ತುಗಳ ಹೆಸರು ಮತ್ತು ಉಪಯೋಗವನ್ನು ಇಲ್ಲಿ ಬರೆಯೋಣ. ವಸ್ತುಗಳ ಹೆಸರು ಮತ್ತು ಅವುಗಳ ಉಪಯೋಗವನ್ನು ಈ ಕೆಳಗೆ ಮಾದರಿಯಾಗಿ ಬರೆಯಲಾಗಿದೆ, ಗಮನಿಸಿ. ಯೋಜನೆ. ಪದ್ಯ ಸಂಗ್ರಹ. ನಿನಗೆ ಇಷ್ಟವಾದ ಪದ್ಯವನ್ನು ಸಂಗ್ರಹಿಸಿ ಇಲ್ಲಿ ಬರೆ. ಚಿತ್ರ ಊಹೆ. ಈ ಚಿತ್ರ ಗಮನಿಸಿ ಕಥೆಯನ್ನು ಊಹಿಸಿ ಹೇಳೋಣ ಮತ್ತು ಬರೆಯೋಣ. ಈ ಕಥೆಗೆ ಸಂಬಂಧಿಸಿದ ಕಾರ್ಟೂನ್ ವಿಡಿಯೋ ಕೂಡ ಮಾಡಲಾಗಿದೆ. ತಪ್ಪದೆ ಈ ವಿಡಿಯೋವನ್ನು ವೀಕ್ಷಿಸಿ. ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು. ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು. ಏನೋ ತಿನ್ನದೆ ಮಟಮಟ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ. ನಾಳೆಯ ತಿಂಡಿಯ ಈಗಲೇ ಹುಡುಕುವ ಬನ್ನಿರಿ ಎಂದಿತು ಕಪಿಯೊಂದು. ಹೌದೌದಣ್ಣ ಎನ್ನುತ್ತ ಎಲ್ಲವೂ ಬಾಳೆಯ ತೋಟಕ್ಕೆ ಹೋದವು. ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ. ಸುಲಿಯದೆ ಇಡುವ ಆಗದೆ ಎಂದಿತು ಆಸೆಯ ಮರಿ ಕಪಿಯೊಂದಾಗ. ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳು ಹಿಡಿದು ಕುಳಿತಿರಲು. ಕೈಯಲ್ಲೇತಕ್ಕೆ ಬಾಯಲ್ಲಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗಿದೆ ಇಡುವೆವು ಎಂದಿತು ಮತ್ತೊಂದು. ಜಗಿದೋ ನುಂಗಿದು ಎಲ್ಲ ಆಗಲೇ ಮುಗಿಯಿತು ಉಪವಾಸ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿನ್ನ ಚಿತ್ರ ನನ್ನ ಮಾತು ಬರಹ. ಚಿತ್ರದ ಸಂದರ್ಭವನ್ನು ಗಮನಿಸಿ ಹೇಳೋಣ ಮತ್ತು ಬರೆಯೋಣ. ನಾನು, ನನ್ನ ತರಗತಿ, ನನ್ನ ಕುಟುಂಬ. ನನ್ನ ಸ್ನೇಹಿತರ ಹೆಸರು ಬರೆಯೋಣ. ನಮ್ಮ ಕುಟುಂಬದ ಸದಸ್ಯರ ಮತ್ತು ಸಂಬಂಧಿಕರ ಹೆಸರು ಬರೆಯೋಣ. ಚಿತ್ರಕ್ಕೊಂದು ವಾಕ್ಯ. ಚಿತ್ರದಲ್ಲಿನ ಸನ್ನಿವೇಶವನ್ನು ಒಂದು ವಾಕ್ಯದಲ್ಲಿ ಬರೆಯೋಣ. ಇದು ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ. ಆಟದ ಬಗ್ಗೆ ಬರೆಯೋಣ. ಆಟದ ಬಗ್ಗೆ 3-4 ಸಾಲುಗಳಲ್ಲಿ ಬರೆಯೋಣ. ಈ ಆಟವು ಎಲ್ಲರಿಗೂ ಚಿರಪರಿಚಿತವಾಗಿರತಕ್ಕಂಥ ಆಟ. ಇದು ಸಂಗೀತ ಕುರ್ಚಿಯ ಆಟ. ಈ ಸನ್ನಿವೇಶವನ್ನು ಗಮನಿಸಿ ಬರೆಯೋಣ. ನೀರು ಅಮೂಲ್ಯ, ಅದನ್ನು ಪೋಲು ಮಾಡಬಾರದು. ಇದಕ್ಕೆ ಸಂಬಂಧಿಸಿದಂತೆ ಮಾದರಿಯಾಗಿ ಇಲ್ಲಿ ಕೆಳಗೆ ಬರೆಯಲಾಗಿದೆ, ಗಮನಿಸಿ. ಸ್ವಪರಿಚಯ. ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಸ್ವಪರಿಚಯವನ್ನು ಇಲ್ಲಿ ಮಾದರಿಯಂತೆ ಬರೆಯಬಹುದು. ರಜಾಪತ್ರ. ಇಲ್ಲಿ ಕೋಷ್ಟಕದಲ್ಲಿ ಮಾಹಿತಿಯನ್ನು ಆಧರಿಸಿ ಅಕ್ಕನ ಹುಟ್ಟುಹಬ್ಬಕ್ಕೆ 1 ದಿನದ ರಜೆಯನ್ನು ಕೋರಿ ಉಪಾಧ್ಯಾಯರಿಗೆ ರಜಾಪತ್ರ ಬರೆಯೋಣ. ಇಲ್ಲಿ ಒಂದು ಮಾದರಿ ರಜಾಪತ್ರವನ್ನು ಬರೆಯಲಾಗಿದೆ. ಇದರಂತೆ ರಜಾಪತ್ರವನ್ನು ನೀವು ಬರೆಯಬಹುದು.
ಮಿರಿ ಮಿರಿ ಮಿನುಗುವ ಮಿಂಚಿನ ಗೆಜ್ಜೆ, ಝಲ್ ಝಲ್ ಗುಟ್ಟುವ ಗರಿ ಗರಿ ಗೆಜ್ಜೆ, ಬೆಳ್ಳಿಯ ದಾರದಿ ಮಿಣಿ ಮಿಣಿ ಗೆಜ್ಜೆ, ಕಂದನ ಕಾಲಿನ ಅಂದದ ಗೆಜ್ಜೆ, ಅಜ್ಜಿಯು ತೊಡಿಸಿದ ಮುದ್ದಿನ ಗೆಜ್ಜೆ, ಅಮ್ಮನು ಕೂಡ ಇಡುವಳು ಹೆಜ್ಜೆ, ಅಣ್ಣನು ಆಟದಿ ಬಳಸುವ ಗೆಜ್ಜೆ, ಅಪ್ಪನು ಕೂಡ ಮೆಚ್ಚಿದ ಗೆಜ್ಜೆ, ರಾತ್ರಿಯ ನಿದ್ದಿಗೆ ಎಚ್ಚರಗೊಂಡು ಕಂದನು ಮಾಡುವ ಗೆಜ್ಜೆಯ ಸದ್ದು, ಕಿಲ ಕಿಲ ನಗುತಿಹ ಕಂದನ ಕಂಡು ಹಾಲನು ಕೊಡುವಳು ಅಮ್ಮನು ಗೆಜ್ಜೆಯ ಸದ್ದಿಗೆ ಪುಲುಕಿತಗೊಂಡು ಹೆಜ್ಜೆಯ ನಿಡುವನು ಹರ್ಷದಿ ಕಂಡು, ಕಂದನ ಗೆಜ್ಜೆಗೆ ಅಜ್ಜನ ಪ್ರೀತಿ, ಚಂದವ ನೋಡಿರಿ ನಡೆಯುವ ರೀತಿ. ಮುಖಾಭಿನಯವನ್ನು ಮಾಡುವುದು. ಚಿತ್ರಗಳನ್ನು ಗಮನಿಸಿ ಈ ರೀತಿ ಮಕ್ಕಳಿಗೆ ಮಾಡುವಂತೆ ಪ್ರೇರೇಪಿಸುವುದು. ತೋಟಕ್ಕೆ ಹೋಗೋ ತಿಮ್ಮ ತೋಳ ಬಂದಿತಮ್ಮ, ಹಸು ಮೇಸೋ ತಿಮ್ಮ ಹಸು ಆದೀತಮ್ಮ, ಪಾಠ ಬರೆಯೋ ತಿಮ್ಮ ಬಳಪ ಇಲ್ಲ ಅಮ್ಮ, ಒಲೆ ಉರಿಸೋ ತಿಮ್ಮ ಉರಿ ಸುಟ್ಟಿತಮ್ಮ, ಹೂವು ಬಿಡಿಸೋ ತಿಮ್ಮ ಹಾವು ಬಂದಿತ್ತಮ್ಮ, ಕಾವಲು ತಾರೋ ತಿಮ್ಮ ಕಾಲು ನೋವು ಅಮ್ಮ, ನೀರು ಸೇದೋ ತಿಮ್ಮ ಕೈ ನೋವು ಅಮ್ಮ, ಊಟಕ್ಕೆ ಬಾರೋ ತಿಮ್ಮ ಓಡಿ ಬಂದೆ ನಮ್ಮ. ತೋಟ ಎನ್ನುವ ಪದಕ್ಕೆ ಹೊಂದುವ ಕೆಲವು ಪದಗಳನ್ನು ಪಟ್ಟಿ ಮಾಡೋಣ. ಹಾಸ್ಯಕತೆ. ಈ ಹಾಸ್ಯಕತೆಯನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸೋಣ. ಸುತ್ತಮುತ್ತಲಿನ ಹೆಸರುಗಳು. ಕೆಲಸ. ಏಣಿಯಲ್ಲಿನ ಪದಗಳನ್ನು ಬಳಸಿ ವಾಕ್ಯಗಳನ್ನು ರಚಿಸೋಣ. ಲೇಖನ ಚಿಹ್ನೆ. ಕಥೆಯಲ್ಲಿ ಬರುವ ಲೇಖನ ಚಿಹ್ನೆಗಳನ್ನು ಸುತ್ತ ವೃತ್ತ ಹಾಕೋಣ. ಲೇಖನ ಚಿಹ್ನೆ. ಕಥೆಯನ್ನು ಓದಿ ಸಾರಾಂಶವನ್ನು ಹೇಳೋಣ. ಕಥೆಯ ಮುಂದೇನೋ ಕಥೆಯ ಮುಂದಿನ ಭಾಗವನ್ನು ಹೇಳುತ್ತಾ ಬರೆಯೋಣ. ಈ ಕಥೆಯ ವಿಡಿಯೋ ಕೂಡ ಮಾಡಲಾಗಿದೆ, ವೀಕ್ಷಿಸಿ ಸ್ನೇಹಿತರೆ. ಮಳೆಯು ಬರಲು ನೆಲವು ಅಗೆದು ಪಾತಿ ಮಾಡಿದೆ, ಬೆಂಡೆ ಸೌತಿ ಬೀಜಗಳನ್ನು ಅಲ್ಲಿ ಹಾಕಿದೆ, ಬೀಜ ಮೊಳಕೆ ಒಡೆಯುವಾಗ ಸೊಪ್ಪು ಹಾಕಿದೆ, ಗಿಡವು ಮೇಲೆ ಬರಲು ಬುಡಕ್ಕೆ ಬೂದಿ ಹಾಕಿದೆ, ಬೆಂಡೆ ಗಿಡವು ನೇರವಾಗಿ ಮೇಲೆ ಬಂದಿತು, ಸೌತೆ ಬಳ್ಳಿ ನೆಲದ ಮೇಲೆ ಹಬ್ಬ ತೊಡಗಿತು,
ತಿಂಗಳೊಂದು ಕಳೆಯಲಿದು ಹೂವು ಅರಳಿತು, ಮುಂದೆ ಕೆಲವು ದಿನಗಳಲ್ಲೇ ಕಾಯಿಯಾಯಿತು. ಬೆಂಡೆಕಾಯಿ ಕೊಯ್ದು ನಾನು ಸಾರ ಮಾಡಿದೆ, ಸೌತೆಕಾಯಿ ಕೊಯ್ದು ನಾನು ಪಲ್ಯ ಮಾಡಿದೆ. ಕತೆ ಬರೆಯೋಣ. ಚಿತ್ರ ಸರಣಿ ನೋಡಿ ಕತೆಯನ್ನು ರಚಿಸೋಣ. ಕಥಾಸರಣಿ ಬರೆಯೋಣ. ಚಿತ್ರಗಳನ್ನು ಗಮನಿಸಿ ಕಥಾಸರಣಿಯನ್ನು ಬರೆಯೋಣ. ಈ ಕಥೆಯ ವಿಡಿಯೋ ಕೂಡ ಮಾಡಲಾಗಿದೆ, ತಪ್ಪದೇ ವೀಕ್ಷಿಸಿ ಸ್ನೇಹಿತರೆ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಚಿತ್ರಕ್ಕೆ ಟಿಪ್ಪಣಿ. ಚಿತ್ರವನ್ನು ಗಮನಿಸಿ ಟಿಪ್ಪಣಿಯನ್ನು ಮಾಡೋಣ. ಈ ಚಿತ್ರಕ್ಕೆ ಸಂಬಂಧಿಸಿದಂಥ ಒಂದು ಮಾದರಿ ಟಿಪ್ಪಣಿಯನ್ನು ಇಲ್ಲಿ ಬರೆಯಲಾಗಿದೆ, ಗಮನಿಸಿ. ಚಿತ್ರಕ್ಕೊಂದು ಟಿಪ್ಪಣಿ. ಸನ್ನಿವೇಶಕ್ಕೆ ಟಿಪ್ಪಣಿ. ಇವುಗಳಲ್ಲಿ ಇಷ್ಟವಾದ ವಿಷಯದ ಬಗ್ಗೆ 2-3 ವಾಕ್ಯಗಳಲ್ಲೇ ಟಿಪ್ಪಣಿಯನ್ನು ಬರೆಯೋಣ. ಚಿತ್ರಕಲೆಯ ಬಗ್ಗೆ ಒಂದು ಟಿಪ್ಪಣಿಯನ್ನು ನಾನು ಇಲ್ಲಿ ಬರೆದಿದ್ದೇನೆ, ಗಮನಿಸಿ. ಗೂಡಿನಿಂದ ಬಾನಿನೆಡೆಗೆ ಹಕ್ಕಿ ಹಾರಿತು, ರೆಕ್ಕೆ ಬಡಿದು ಹಕ್ಕಿ ಮೇಲಕ್ಕೇರಿತು. ಮೇಲಕ್ಕೇರಿ ಹಕ್ಕಿ ಕೆಳಗೆ ನೋಡಿತು, ಹಳ್ಳ ಕೊಳ್ಳ ಹಸಿರು ಬೆಟ್ಟ ಕಂಡು ಹಾಡಿತು. ಏನು ಅಂದ ಏನು ಚಂದ ಗೂಡಿನಾಚೆಗೆ, ಗೂಡು ತೊರೆದು ಹಾರಬೇಕು ನಿತ್ಯ ಬಾನಿಗೆ. ಸಗ್ಗ ಸುಖವು ಕಂಡ ಹಾಗೆ ಹಿಗ್ಗಿ ಆಡಿತು, ಆಡಿ ಹಕ್ಕಿ ಮರಳಿ ಗೂಡು ಸೇರಿತು. ಅಮ್ಮ ಮರಳಿ ಮನೆಗೆ ಬರಲು ಹಿಗ್ಗಿ ಹೇಳಿತು, ಆಡಿ ಬಂದೆ ಗೂಡಿನಾಚೆ ಎಂದು ನಕ್ಕಿತು. ಒಗಟು ಬಿಡಿಸೋಣ. ಆಶುಲೇಖನ. ಚಿತ್ರದ ಬಗ್ಗೆ ಮಾತನಾಡೋಣ ಮತ್ತು ಬರೆಯೋಣ. ಮಾದರಿಯಂತೆ ಚಿತ್ರದ ಬಗ್ಗೆ ಕುರಿತು ನಮ್ಮದೇ ಆದ ಮಾತುಗಳಲ್ಲಿ ಬರೆಯೋಣ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.